ಹಾಯ್. ಎಲ್ಲರೂ ಹೇಳ್ತಾರೆ ಫಾರ್ಮಿಂಗಲ್ಲಿ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ ಅಂತ. ನಾನು ಕೂಡ ಹೇಳಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಚಾಲೆಂಜಸ್ ಮತ್ತು ಸ್ಟ್ರಗಲ್ಸ್ ಕೂಡ ಇರುತ್ತೆ. ಲಾಸ್ಟ್ 15 ಡೇಸಿಂದ ಮಳೆ ಬಿದ್ದಿಲ್ಲ. ಸೊ ಕ್ರಾಪ್ಸ್ ಎಲ್ಲ ಬಾಡೋಗಿದೆ. ಮಳೆಗಾಲ ಅಲ್ವಾ ಅಂತ ನಾವು ಡ್ರಿಪ್ ಇರಿಗೇಷನ್ ಏನು ಪ್ಲಾನ್ ಮಾಡಿರಲಿಲ್ಲ. ಬಟ್ ಇಟ್ಸ್ ಸ್ಟಿಲ್ ಮ್ಯಾನೇಜಬಲ್. ವಾಟರ್ ಸೋರ್ಸ್ ಇದೆ. ಮತ್ತು ಅರ್ಲಿ ಸ್ಟೇಜಲ್ಲಿ ಟೈಮ್ಲಿ ಸ್ಟ್ರಾಟಜಿಕ್ ಆಗಿ ಪೆಸ್ಟ್ ಮತ್ತು ಡಿಸೀಸಸನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಗುಡ್ ಈಲ್ಡ್ ಸಿಗಲ್ಲ. ಮತ್ತು ವೆದರ್ ಕಂಡೀಷನ್ಸು ತುಂಬ ಅನ್ಎಕ್ಸ್ಪೆಕ್ಟೆಡ್ ಮತ್ತು ಟೆರಿಬಲ್ ಆಗಿರುತ್ತೆ. ಕ್ರಾಪ್ಸ್ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಇನ್ನೂ ತುಂಬ ಚಾಲೆಂಜಸ್ ಇದೆ. ಸೊ ಈ ಎಲ್ಲ ಚಾಲೆಂಜಸನ್ನು ಫೇಸ್ ಮಾಡಿ ಓವರ್ಕಮ್ ಮಾಡಿದಾಗ ಗುಡ್ ಈಲ್ಡ್ ಸಿಕ್ಕಾಗ ತುಂಬಾ ಖುಷಿಯಾಗುತ್ತೆ. ಆ ಖುಷಿ ಅಂತೂ ಪ್ರೈಸ್ಲೆಸ್ ಅದು. ಮತ್ತು ಮಾರ್ಕೆಟನ್ನು ಸರಿಯಾಗಿ ಅನಲೈಸ್ ಮಾಡದೆ ಕ್ರಾಪ್ಸನ್ನು ಬೆಳೆದಾಗ ಸರಿಯಾದ ರೇಟ್ ಸಿಗಲ್ಲ. ಮಿಡಲ್ ಮ್ಯಾನು ಮತ್ತು ರೀಟೈಲರ್ಸು ಆಫ್ ರೇಟ್ಗೆ ತೊಗೊಂಡು ಅವರು ಪ್ರಾಫಿಟ್ ಮಾಡ್ಕೊತಾರೆ. ಸೊ ಫಾರ್ಮಿಂಗಲ್ಲಿ ಫಸ್ಟು ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಆದಷ್ಟು ಝೀರೋ ಬಜೆಟಲ್ಲಿ ಪ್ಲ್ಯಾನಿಂಗ್ ಮಾಡಬೇಕು ಮತ್ತು ಟೈಮ್ಲಿ ಸ್ಟ್ರಾಟಜೀಸ್ ಮಾಡಬೇಕು. ಸೊ ಖುಷಿ ನೆಮ್ಮದಿ ಎಲ್ಲನೂ ನಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ.